ಮಹಾರಾಷ್ಟ್ರದಲ್ಲಿ ನಡೆದಂತಹ ಭೀಕರ ರೈಲು ದುರಂತದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೃತಪಟ್ಟವರ ಸಂಖ್ಯೆ 20ಕ್ಕೆ ಏರಿಕೆ ಆಗ್ತಾ ಇದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಕರ್ನಾಟಕ ಎಕ್ಸ್‌ಪ್ರೆಸ್ ರೈಲು ಹರಿದು ಸ್ಥಳದಲ್ಲಿಯೇ 20 ಜನ ಉಸಿರು ಚೆಲ್ಲಿದ್ದಾರೆ. ಬೆಂಕಿ ಬಿದ್ದ ವದಂತಿಯಿಂದ ಟ್ರ್ಯಾಕ್ನಿಂದ ಹಾರಿ ಪ್ರಯಾಣಿಕರು ಹೋಗ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ಪುಷ್ಪಕ್ ಎಕ್ಸ್‌ಪ್ರೆಸ್ ರೈಲಿನಲ್ಲಿ ಬೆಂಕಿ ಕಾಣಿಸಿಕೊಂಡಿರುತ್ತೆ. ಮಹಾರಾಷ್ಟ್ರದಲ್ಲಿ ನಡೆದಂತಹ ರೈಲು ದುರಂತದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ ಸಿಗ್ತಾ ಇದೆ. ಮೃತಪಟ್ಟವರ ಸಂಖ್ಯೆ 20ಕ್ಕೆ ಏರಿಕೆಯಾಗಿದೆ. ಕರ್ನಾಟಕ ಎಕ್ಸ್‌ಪ್ರೆಸ್ ರೈಲು ಹರಿದು 20 ಜನ ಸಾವನ್ನಪ್ಪಿರುವಂಥದ್ದು. ಬೆಂಕಿ ಬಿದ್ದ ವದಂತಿಯಿಂದ ಟ್ರ್ಯಾಕಿಗೆ ಪ್ರಯಾಣಿಕರು ಹಾರಿರ್ತಾರೆ. ಪುಷ್ಪಕ್ ಎಕ್ಸ್‌ಪ್ರೆಸ್ ರೈಲಿನಿಂದ ಪ್ರಯಾಣಿಕರು ಹಾರಿದಂತಹ ಸಂದರ್ಭದಲ್ಲಿ ಈ ದುರಂತ ಸಂಭವಿಸಿರುವಂತಹದ್ದು. ಈ ವೇಳೆ ಸ್ಥಳದಲ್ಲಿಯೇ 20 ಜನ ರೈಲು ಹರಿದು ಸಾವನ್ನಪ್ಪಿದ್ದಾರೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಮೃತಪಟ್ಟವರ ಸಂಖ್ಯೆ ಮತ್ತಷ್ಟು ಏರಿಕೆಯಾಗುವಂತಹ ಸಾಧ್ಯತೆಯೂ ಕೂಡ ಇರುವಂಥದ್ದು. ಸದ್ಯಕ್ಕೆ ಸ್ಥಳದ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನು ನೀವು ಗಮನಿಸ್ತಾ ಇದ್ದೀರಿ. ಮೊದಲು ಒಂದು ರೈಲಿನಲ್ಲಿ ಬೆಂಕಿ ಕಾಣಿಸ್ಕೊಳ್ಳುತ್ತೆ. ತತ್ಕ್ಷಣಕ್ಕೆ ರೈಲನ್ನು ಸ್ಟಾಪ್ ಮಾಡಲಾಗುತ್ತೆ. ಅದರಿಂದ ಇಳಿದು ಜನ ಬಚಾವಾಗುವಂತಹ ಸಂದರ್ಭದಲ್ಲಿ ಮತ್ತೊಂದು ಟ್ರ್ಯಾಕ್ನಲ್ಲಿ ವೇಗವಾಗಿ ಬಂದಂತಹ ರೈಲು ಬಚಾವಾಗ್ತಾ ಇದ್ದಂತಹ ಜನರ ಮೇಲೆ ಹರಿದು ಈ ದುರಂತ ಸಂಭವಿಸಿರುವಂಥದ್ದು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಪ್ರಕಾಶ್, ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಪ್ರಕಾಶ್, ಈ ರೈಲು ದುರಂತದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾವನ್ನಪ್ಪಿದವರ ಸಂಖ್ಯೆ 20ಕ್ಕೆ ಏರಿಕೆ ಆಗ್ತಾ ಇದೆ. ಸದ್ಯಕ್ಕೆ ಮತ್ತೇನೆಲ್ಲ ಅಪ್ಡೇಟ್ಸ್ಗಳು ಸಿಗ್ತಾ ಇದೆ? ಜೊತೆಗೆ ಈ ರೈಲ್ನಲ್ಲಿ ಮೊದಲು ಬೆಂಕಿ ಕಾಣಿಸ್ಕೊಳ್ಳೋದಕ್ಕೆ ಕಾರಣ ಏನು ಅನ್ನೋದ್ರ ಬಗ್ಗೆ ಏನಾದರೂ ಮಾಹಿತಿ ಸಿಗ್ತಾ ಇದೆಯಾ, ಹೇಗೆ ಅಂತ? ಸದ್ಯಕ್ಕೆ ಈ ಒಂದು ಅಗ್ನಿ ಅವಘಡ ಹೇಗಾಯ್ತು ಇನ್ನೂ ಕೂಡ ಸ್ಪಷ್ಟತೆ ಇಲ್ಲ. ಆದ್ರೆ ಆ ಒಂದು ಬೋಗಿಯಲ್ಲಿ ಬೆಂಕಿ ಕಾಣಿಸ್ಕೊಳ್ತಾ ಇದ್ದ ಹಾಗೆ ಪ್ರಯಾಣಿಕರು ಆತಂಕಕ್ಕೆ ಒಳಗಾಗಿದ್ರು. ಗಾಬರಿಯಿಂದ ಹೊರಗಡೆ ಇಳಿದು ಬಚಾವ್ ಆಗೋದಕ್ಕೆ, ಪ್ರಾಣವನ್ನ ಉಳಿಸ್ಕೊಳ್ಳೋದಕ್ಕೆ ಇಳಿದು ಬರ್ತಾ ಇದ್ರು, ಜಿಗಿದು ಬರ್ತಾ ಇದ್ರು. ಆ ಸಂದರ್ಭದಲ್ಲಿ ಏನು ಕರ್ನಾಟಕ ಎಕ್ಸ್‌ಪ್ರೆಸ್ ಬರ್ತಾ ಇದ್ದಂತ ಸಂದರ್ಭದಲ್ಲಿ ಅದಕ್ಕೆ ಡಿಕ್ಕಿಯಾಗಿ ಕೂಡ ಸುಮಾರು 20 ಪ್ರಯಾಣಿಕರು ಮೃತಪಟ್ಟಿದ್ದಾರೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ. ಆ ಒಂದು ಬೋಗಿಯಿಂದ ಸುಮಾರು 35ರಿಂದ 40 ಪ್ರಯಾಣಿಕರು ಗಾಬರಿಯಿಂದ ಎಕ್ಸ್‌ಪ್ರೆಸ್ ಅಂದ್ರೆ ಆ ಒಂದು ಬೆಂಕಿ ಅವಘಡ ಏನಾಗ್ತಿತ್ತು ಆ ಬೋಗಿಯಿಂದ ಜಿಗಿದು ಬಚಾವಾಗ್ಲಿಕ್ಕೆ ಬರ್ತಾ ಇದ್ರು. ಆ ಸಂದರ್ಭದಲ್ಲಿ 20 ಪ್ರಯಾಣಿಕರು ಕರ್ನಾಟಕ ಎಕ್ಸ್‌ಪ್ರೆಸ್ಗೆ ಡಿಕ್ಕಿಯಾಗಿ ಮೃತಪಟ್ಟಿದ್ದಾರೆ ಅನ್ನುವಂತ ಮಾಹಿತಿ ಸದ್ಯಕ್ಕಿರುವಂತದ್ದು. ಆದ್ರೆ ಈ ಒಂದು ಏನು ಸಾವಿನ ಸಂಖ್ಯೆ ಮತ್ತಷ್ಟು ಏರಿಕೆ ಆಗ್ಬೋದು ಅನ್ನುವಂತಹ ಮಾಹಿತಿ ಕೂಡ ಸದ್ಯಕ್ಕೆ ಇದೆ. ಅಂದ್ರೆ ಏರಿಕೆ ಆಗಬಹುದು. ಜೊತೆಗೆ ಕರ್ನಾಟಕ ನೈಋತ್ಯ ರೈಲ್ವೆ ವಿಭಾಗದ, ಬೆಂಗಳೂರು ರೈಲ್ವೆ ವಿಭಾಗದ ಅಧಿಕಾರಿಗಳು ಕೂಡ ಈಗ ಆ ಒಂದು ಪ್ರಯಾಣಿಕರ ಮಾಹಿತಿಯನ್ನ ಸಂಗ್ರಹ ಮಾಡುವಂತ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಈಗಷ್ಟೇ ನೈಋತ್ಯ ರೈಲ್ವೆ ಬೆಂಗಳೂರು ವಿಭಾಗ ಅಧಿಕಾರಿಗಳಿಗೆ ಈಗಷ್ಟೇ ಈ ಒಂದು ಮಾಹಿತಿ ಕೂಡ ಅವರಿಗೆ ಬಂದಿದೆ. ಸೊ ಹೀಗಾಗಿ ಇಲ್ಲಿಂದ ಪ್ರಯಾಣಿಕರು ಎಷ್ಟು ಜನ ಇದ್ರು, ಯಾವ ಭಾಗಗಳಿಂದ ಪ್ರಯಾಣಿಕರು ಹತ್ತಿದ್ರು ಅನ್ನುವಂಥದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಕೂಡ ಕಲೆ ಹಾಕ್ತಾ ಇದ್ದಾರೆ. ಜೊತೆಗೆ ಅಲ್ಲಿನ ಓಕೆ ಪ್ರಕಾಶ್, ಹಾಗೆ ಸಂಪರ್ಕದಲ್ಲಿರಿ. ಮತ್ತಷ್ಟು ಡೀಟೇಲ್ಸ್ ನಿಮ್ಮಿಂದ ಪಡಿತಾ ಹೋಗ್ತೀನಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ. ರೈಲಿನ ಬಿಸಿಗಾಳಿಯನ್ನೇ ಬೆಂಕಿ ಅಂತ ಹೇಳಿ ಪರಾಭವಿಸಿದ್ರು ಪ್ರಯಾಣಿಕರು. ಪುಷ್ಪಕ್ ಎಕ್ಸ್‌ಪ್ರೆಸ್ ರೈಲಿನಿಂದ ಜಿಗಿದು ಪ್ರಯಾಣಿಕರು ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ದುರಂತ ಆಗಿದೆ. ಈ ವೇಳೆ ವೇಗವಾಗಿ ಬರ್ತಾ ಇದ್ದಂತಹ ಕರ್ನಾಟಕ ಎಕ್ಸ್‌ಪ್ರೆಸ್ ರೈಲು ಟ್ರ್ಯಾಕ್ನ ಮೇಲಿಂದ ಪ್ರಯಾಣಿಕರ ಮೇಲೆ ರೈಲು ಹರಿದಿದೆ. ಬೆಂಗಳೂರಿನಿಂದ ದೆಹಲಿಗೆ ಸಂಚರಿಸ್ತಾ ಇತ್ತು ಕರ್ನಾಟಕ ಎಕ್ಸ್‌ಪ್ರೆಸ್ ರೈಲು. ರೈಲಿನ ಬಿಸಿಗಾಳಿಯನ್ನೇ ಬೆಂಕಿ ಅಂತೇಳಿ ಭಾವಿಸಿ ಪ್ರಯಾಣಿಕರು ರೈಲಿನಿಂದ ಇಳಿದು ಕೆಳಗಿಳಿದಂತಹ ಸಂದರ್ಭದಲ್ಲಿ ದುರಂತ ಸಂಭವಿಸಿದೆ. ಈ ವೇಳೆ ವೇಗವಾಗಿ ಬರ್ತಾ ಇತ್ತು ಕರ್ನಾಟಕ ಎಕ್ಸ್‌ಪ್ರೆಸ್ ರೈಲು. ಅದಕ್ಕೆ 20 ಪ್ರಯಾಣಿಕರು ಡಿಕ್ಕಿಯಾಗಿದ್ದಾರೆ. ಟ್ರ್ಯಾಕ್ನ ಮೇಲಿದ್ದಂತಹ ಪ್ರಯಾಣಿಕರ ಮೇಲೆ ರೈಲು ಹರಿದಿರುವಂತಹದ್ದು. ಬೆಂಗಳೂರಿನಿಂದ ದೆಹಲಿಗೆ ಕರ್ನಾಟಕ ಎಕ್ಸ್‌ಪ್ರೆಸ್ ರೈಲು ಸಂಚರಿಸ್ತಾ ಇತ್ತು ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ರೈಲಿನ ಬಿಸಿಗಾಳಿಯನ್ನ ಬೆಂಕಿ ಅಂಥೇಳಿ ಭಾವಿಸಿ ಗಾಬರಿಗೊಂಡು ಕೆಳಗಿಳಿದು ಓಡುವಂತಹ ಸಂದರ್ಭದಲ್ಲಿ ಈ ದುರಂತ ಸಂಭವಿಸಿರುವಂತಹದ್ದು. ಮತ್ತಷ್ಟು ಡೀಟೇಲ್ಸ್ ಪ್ರಕಾಶ್ ಕೊಡ್ತಾರೆ. ಪ್ರಕಾಶ್, ಈ ಪುಷ್ಪಕ್ ರೈಲು ಏನಿದೆ ಅದು ಎಲ್ಲಿಂದ ಎಲ್ಲಿಗೆ ಹೊರಟಿತ್ತು? ಈಗ ಸಾವನ್ನಪ್ಪಿರುವಂತಹ 20 ಪ್ರಯಾಣಿಕರ ಬಗ್ಗೆ ಏನಾದರೂ ಡೀಟೇಲ್ಸ್ ಸಿಗ್ತಾ ಇದೆಯಾ, ಹೇಗೆ ಅಂತ? ಮೃತಪಟ್ಟಿರುವಂತಹ ಅವರ ವಿಳಾಸ ಜೊತೆಗೆ ಒಂದಿಷ್ಟು ಮಾಹಿತಿಯನ್ನ ಕಲೆ ಹಾಕುವಂತಹ ವಿಚಾರವನ್ನ ಈಗ ರೈಲ್ವೆ ಅಧಿಕಾರಿಗಳು ಕೂಡ ಮಾಡ್ತಾ ಇದ್ದಾರೆ. ಬಹುತೇಕ ಮಹಾರಾಷ್ಟ್ರದ ಪ್ರಯಾಣಿಕರೇ ಇದ್ರು ಅಂತ ಹೇಳಲಾಗ್ತಾ ಇದೆ. ಆದ್ರೆ ನಿರ್ದಿಷ್ಟವಾಗಿ ಯಾವ ವಿಳಾಸದಿಂದ ಅವರು ಪ್ರಯಾಣವನ್ನ ಆರಂಭಿಸಿದ್ರು ಅನ್ನುವಂಥದ್ರ ಬಗ್ಗೆ ಯಾವ ಮಾಹಿತಿ ಕೂಡ ಇಲ್ಲ. ಆದ್ರೆ ಪ್ರಾಥಮಿಕ ಮಾಹಿತಿಯ ಪ್ರಕಾರ ಸಾವಿನ ಸಂಖ್ಯೆ ಎಷ್ಟು ಆಗಿದೆ ಅನ್ನುವಂಥದ್ರ ಬಗ್ಗೆ ಮಾತ್ರ ರೈಲ್ವೆ ಅಧಿಕಾರಿಗಳಿಗೂ ಕೂಡ ಮಾಹಿತಿ ಇದೆ. ಈಗಾಗಲೇ ಘಟನಾ ಸ್ಥಳಕ್ಕೆ ಈಗಷ್ಟೇ ಬಂದಿರುವಂತಹ ಅಧಿಕಾರಿಗಳು ಈಗ ಅವರ ಪ್ರಯಾಣಿಕರ ವಿಳಾಸವನ್ನ ಜೊತೆಗೆ ಮಾಹಿತಿಯನ್ನ ಕಲೆ ಹಾಕುವಂತ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಸ್ಥಳೀಯ ರೈಲ್ವೆ ಅಧಿಕಾರಿಗಳ ಸಹಾಯದಿಂದ
ಈಗ ಆ ಟ್ರ್ಯಾಕ್ ನ ಮೇಲೆ ಇದ್ದಂತಹ ಮೃತದೇಹಗಳನ್ನ ಹೊರತೆಗೆಯುವಂತದ್ದು, ಜೊತೆಗೆ ಅವರ ಒಂದು ಲಗೇಜ್ ಗಳಲ್ಲಿರುವಂತಹ ಒಂದಿಷ್ಟು ಡೀಟೇಲ್ಸ್ ಗಳನ್ನ ಕಲೆ ಹಾಕುವಂತದ್ದು ಕೂಡ ಆಗ್ತಾ ಇದೆ. ಈ ಸಾವಿನ ಸಂಖ್ಯೆ ಸದ್ಯ 20ಕ್ಕೆ ಏರಿಕೆ ಆಗಿದೆ. ಇದರ ಸಾವಿನ ಸಂಖ್ಯೆ ಮತ್ತಷ್ಟು ಏರಿಕೆ ಆಗ್ಬೋದು ಅನ್ನುವಂಥದ್ದನ್ನ ರೈಲ್ವೆ ಅಧಿಕಾರಿಗಳು ಕೂಡ ಕರ್ನಾಟಕ ಎಕ್ಸ್ಪ್ರೆಸ್ ನಲ್ಲಿ ಅಂದ್ರೆ ಆ ಒಂದು ಟ್ರೈನ್ ಏನ್ ಡಿಕ್ಕಿ ಹೊಡೆದಿದೆ ಆ ಸಂದರ್ಭದಲ್ಲಿ ಕರ್ನಾಟಕದ ಒಂದಿಷ್ಟು ಪ್ರಯಾಣಿಕರು. ಓಕೆ ಪ್ರಕಾಶ್, ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಡೀಟೇಲ್ಸ್ ಅನ್ನ ನಿಮ್ಮಿಂದ ಪಡಿತಾ ಹೋಗ್ತೀವಿ. ದೆಹಲಿಯಿಂದ ಬೆಂಗಳೂರಿಗೆ ಕರ್ನಾಟಕ ಎಕ್ಸ್ಪ್ರೆಸ್ ರೈಲು ಬರ್ತಾ ಇತ್ತು. ಲಕ್ನೋದಿಂದ ಮುಂಬೈಗೆ ಪುಷ್ಪಕ್ ಎಕ್ಸ್ಪ್ರೆಸ್ ಹೋಗ್ತಾ ಇತ್ತು. ಈ ಸಂದರ್ಭದಲ್ಲಿ ದುರಂತ ಆಗಿದೆ. ದೆಹಲಿಯಿಂದ ಬೆಂಗಳೂರಿಗೆ ಕರ್ನಾಟಕ ಎಕ್ಸ್ಪ್ರೆಸ್ ರೈಲು ಬರ್ತಾ ಇತ್ತು. ಲಕ್ನೋದಿಂದ ಮುಂಬೈಗೆ ಪುಷ್ಪಕ್ ಎಕ್ಸ್ಪ್ರೆಸ್ ಹೋಗ್ತಾ ಇತ್ತು. ಈ ಸಂದರ್ಭದಲ್ಲಿ ಈ ದುರಂತ ಸಂಭವಿಸಿದೆ. ಪುಷ್ಪಕ್ ರೈಲಿನಲ್ಲಿ ಮೊದಲು ಬೆಂಕಿ ಕಾಣಿಸ್ಕೊಳ್ಳುತ್ತೆ. ಬಿಸಿಗಾಳಿಯನ್ನ ಬೆಂಕಿ ಅಂತೇಳಿ ಭಾವಿಸಿ ಜನ ಗಲಿಬಿಲಿಗೊಂಡು ರೈಲಿನಿಂದ ಇಳಿದು ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಕರ್ನಾಟಕ ಎಕ್ಸ್ಪ್ರೆಸ್ ರೈಲು ಗುದ್ದುಕೊಂಡು ಹೋಗಿರುವಂತಹದ್ದು, ಹರಿದು ಹೋಗಿರುವಂಥದ್ದು. ಅದರ ಪರಿಣಾಮ ಸ್ಥಳದಲ್ಲಿಯೇ 20 ಜನ ಸಾವನ್ನಪ್ಪಿದ್ದಾರೆ. ಮತ್ತಷ್ಟು ಜನರಿಗೆ ಗಾಯವಾಗಿದೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ತತ್ಕ್ಷಣಕ್ಕೆ ಸ್ಥಳೀಯ ರೈಲು ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ. ಗಾಯಗೊಂಡವರನ್ನು ಸ್ಥಳೀಯ ಆಸ್ಪತ್ರೆಗೆ ರವಾನಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸಾವು ನೋವುಗಳ ಸಂಖ್ಯೆ ಮತ್ತಷ್ಟು ಏರಿಕೆಯಾಗುವಂತಹ ಸಾಧ್ಯತೆ ಇದೆ. ಮತ್ತಷ್ಟು ಡೀಟೇಲ್ಸ್ ಪ್ರಕಾಶ್ ಕೊಡ್ತಾರೆ. ಪ್ರಕಾಶ್, ಬಿಸಿಗಾಳಿಯನ್ನ ಬೆಂಕಿ ಅಂಥೇಳಿ ತಿಳಿದುಕೊಂಡಿದ್ರಿಂದ ಭಾವಿಸಿದ್ರಿಂದ ಈ ದುರಂತ ಸಂಭವಿಸಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಸದ್ಯಕ್ಕೆ ಮತ್ತೇನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಅಂಥೇಳಿ, ಈ ಗಾಯ ಆದವರ ಬಗ್ಗೆ ಏನಾದರೂ ಮಾಹಿತಿ ಸಿಗ್ತಾ ಇದೆಯಾ? ಅವರನ್ನು ಆಸ್ಪತ್ರೆಗೆ ಶಿಫ್ಟ್ ಮಾಡುವಂತಹ ಬಗ್ಗೆ ಏನಾದರೂ ಮಾಹಿತಿ ಸಿಗ್ತಾ ಇದೆಯಾ ಅಂತ? ಮುಖ್ಯವಾಗಿ ಲಕ್ನೋದಿಂದ ಮುಂಬೈಗೆ ಬರ್ತಾ ಇದ್ದಂತಹ ರೈಲಲ್ಲಿ ಈ ಒಂದು ಅವಘಡ ಆಗಿದೆ. ಇದಕ್ಕೆ ಶಾರ್ಟ್ ಸರ್ಕ್ಯೂಟ್ ಕಾರಣನ ಅಥವಾ ಬಿಸಿ ಗಾಳಿನ ಅನ್ನುವಂಥದ್ರ ಬಗ್ಗೆ ಈಗಾಗಲೇ ರೈಲ್ವೆ ಅಧಿಕಾರಿಗಳು ಪ್ರಾಥಮಿಕ ತನಿಖೆಗೂ ಕೂಡ ಇಳಿದಿದ್ದಾರೆ. ಬೆಂಕಿ ಬಿದ್ದಿದೆ ಅನ್ನುವಂತಹ ವದಂತಿ ಪ್ರಯಾಣಿಕರಿಗೆ ಇತ್ತು. ಸೊ ಹಾಗಾಗಿ ಮತ್ತಷ್ಟು ಬೋಗಿಗಳಿಗೂ ಕೂಡ ಈ ಒಂದು ಬೆಂಕಿ ಸ್ಪ್ರೆಡ್ ಆಗುತ್ತೆ ಅನ್ನುವಂತಹ ಆತಂಕದಲ್ಲಿ ಅಲ್ಲಿಂದ ಹಾರಿದ್ರು. ಸದ್ಯಕ್ಕೆ ಈಗ ಒಂದಿಷ್ಟು ಪ್ರಯಾಣಿಕರಿಗೂ ಕೂಡ ತೀವ್ರ ಗಾಯಗಳಾಗಿದ್ದಾವೆ. ಸೊ ಹಾಗಾಗಿ ಅಂತವರನ್ನ ಸ್ಥಳೀಯ ಖಾಸಗಿ ಆಸ್ಪತ್ರೆಗಳಿಗೆ ಮತ್ತೆ ಸ್ಥಳೀಯ ಸರ್ಕಾರಿ ಆಸ್ಪತ್ರೆಗಳಿಗೂ ಕೂಡ ದಾಖಲು ಮಾಡಲಾಗಿದೆ. ಆದ್ರೆ ನಿಖರವಾಗಿರುವಂತಹ ಏನು ಸ್ಪಷ್ಟವಾಗಿ ಇಂತಹದ್ದೇ ಕಾರಣಕ್ಕೆ ಈ ಒಂದು ಅವಘಡ ಆಗಿದೆ ಅನ್ನುವಂಥದ್ದಕ್ಕೆ ಅಂದ್ರೆ ಒಂದು ನಿರ್ಧಾರ ಬಂದಿಲ್ಲ. ಸೊ ಮುಖ್ಯವಾಗಿ ಟ್ರ್ಯಾಕ್ ನ ಮೇಲೇನೆ ಸಾಕಷ್ಟು ಒಂದಿಷ್ಟು ಮೃತದೇಹಗಳು ಕೂಡ ಬಿದ್ದಿದ್ದಾವೆ. ಅದನ್ನ ಹೊರತೆಗೆಯುವಂತದ್ದೇ ಅಲ್ಲಿನ ರೈಲ್ವೆ ಅಧಿಕಾರಿಗಳಿಗೆ ಒಂದು ರೀತಿಯಲ್ಲಿ ಸವಾಲಾಗಿದೆ. ಜೊತೆಗೆ ಎಲ್ಲೆಲ್ಲಿ ಮೃತದೇಹಗಳು ಬಿದ್ದಿದ್ದಾವೆ ಅನ್ನುವಂಥದ್ದನ್ನ ಐಡೆಂಟಿಫಿಕೇಶನ್ ಕೂಡ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಒಂದಿಷ್ಟು ಮೃತದೇಹಗಳು ಛಿದ್ರ ಆಗಿದ್ದಾವೆ, ಇನ್ನೊಂದಿಷ್ಟು ಮೃತದೇಹಗಳು ತುಂಡು ಆಗಿದ್ದಾವೆ. ಸೊ ಹಾಗಾಗಿ ಗುರುತು ಪತ್ತೆ ಮಾಡೋದಕ್ಕೂ ಕೂಡ ಏನು ಈಸಿಯಾಗಿ ಆಗ್ತಾ ಇಲ್ಲ. ಒಂದ್ ರೀತಿಯಲ್ಲಿ ಸವಾಲ್ನ ಕೆಲಸ ಆಗಿದೆ. ಸೊ ಹಾಗಾಗಿ ಒಂದಿಷ್ಟು ಪ್ರಯಾಣಿಕರು ಅಂದ್ರೆ ತಮ್ಮ ಸಹ ಪ್ರಯಾಣಿಕರು ಕೂಡ ಆತಂಕ ಇದೆ. ಬೆಂಕಿ ಬಿದ್ದಿರುವಂತಹ ಆತಂಕದ ಮೇಲೆನೆ ಆ ಬೋಗಿಯಿಂದ ನಾವು ಸೇಫ್ ಆಗ್ಬೇಕು ಅಂತ ಹೇಳಿ ಜಿಗಿದು ಮತ್ತೊಂದು ರೈಲ್ವೆ ಹಳಿನ ಕ್ರಾಸ್ ಆಗ್ತಾ ಇದ್ದಂತ ಸಂದರ್ಭದಲ್ಲಿ ಕರ್ನಾಟಕ ಎಕ್ಸ್ಪ್ರೆಸ್ ಕೂಡ ಬಂದು ಡಿಕ್ಕಿ ಹೊಡಿತು. ಅಲ್ಲಿ ಕೂಡ ಯಾವ್ಯಾವ ಬೋಗಿಗಳಿಂದ ಪ್ರಯಾಣಿಕರು ಜಿಗಿತಾ ಇದ್ರು, ಯಾವ್ಯಾವ ಬೋಗಿಗಳ ತನಕ ಸ್ಪ್ರೆಡ್ ಆಗಿತ್ತು ಅನ್ನುವಂಥದ್ದು ಕೂಡ ಒಂದಿಷ್ಟು ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಪರ್ಟಿಕ್ಯುಲರ್ ಆಗಿ ಒಂದೇ ಬೋಗಿಯಲ್ಲಿ ಈ ಒಂದು ಅವಘಡ ಆಗಿದೆಯಾ ಅಥವಾ ಈ ಹಿಂದಿನ ಮುಂದಿನ ಬೋಗಿಗಳಲ್ಲಿ ಕೂಡ ಬೆಂಕಿ ಏನಾದ್ರೂ ಕಾಣಿಸ್ಕೊಂಡಿತ್ತ ಅನ್ನುವಂಥದ್ರ ಬಗ್ಗೆ ಕೂಡ ಈಗ ತನಿಖೆಗೆ ಇಳಿದಿದ್ದಾರೆ. ಸದ್ಯಕ್ಕಂತರೂ ಸಾವಿನ ಸಂಖ್ಯೆ 20ಕ್ಕೆ ತಲುಪಿದೆ. ಮತ್ತಷ್ಟು ಹೆಚ್ಚಾಗುವಂತ ಸಾಧ್ಯತೆಗಳು ಕೂಡ ಇದಾವೆ ಸರ್. ಈ ರೈಲು ದುರಂತದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ. ಮಹಾರಾಷ್ಟ್ರದಲ್ಲಿ ರೈಲು ದುರಂತದ ವಿಚಾರ, 20ಕ್ಕೂ ಹೆಚ್ಚು ಪ್ರಯಾಣಿಕರು ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದಾರೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಮೃತಪಟ್ಟ ಬಹುತೇಕರು ಮುಂಬೈ ಮೂಲದವರೇ ಅನ್ನುವಂತಹ ಮಾಹಿತಿ ಈಗ ಸಿಗ್ತಾ ಇದೆ. ಸ್ಥಳಕ್ಕೆ ರೈಲ್ವೆ ಅಧಿಕಾರಿಗಳು ದೌಡಾಯಿಸಿದ್ದಾರೆ. ಮಹಾರಾಷ್ಟ್ರದಲ್ಲಿ ನಡೆದಂತಹ ರೈಲು ದುರಂತದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ಸ್ ಲಭ್ಯವಾಗ್ತಾ ಇರುವಂಥದ್ದು. ಪುಷ್ಪಕ್ ಎಕ್ಸ್ಪ್ರೆಸ್ ರೈಲಿನಲ್ಲಿ ಪ್ರಯಾಣವನ್ನು ಮಾಡ್ತಾ ಇರ್ತಾರೆ, ಬೆಂಕಿ ಕಾಣಿಸ್ಕೊಳ್ಳುತ್ತೆ. ಬೆಂಕಿಯಿಂದ ತಪ್ಪಿಸ್ಕೊಳ್ಬೇಕು ಅಂಥೇಳಿ ರೈಲಿನಿಂದ ಜಿಗಿದು ಪಾಸ್ ಆಗುವಂತಹ ಸಂದರ್ಭದಲ್ಲಿ ಕರ್ನಾಟಕ ಎಕ್ಸ್ಪ್ರೆಸ್ ರೈಲು ಗುದ್ದುಕೊಂಡು ಹೋಗಿ 20 ಜನ ಸ್ಥಳದಲ್ಲಿಯೇ ಸಾವನ್ನಪ್ಪಿರುವಂತಹ ಘಟನೆ.